ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ. ಮಹಾಲಕ್ಷ್ಮೀ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಶಂಕರಮಠ ವಾರ್ಡ್ನಲ್ಲಿ ಈಗಾಗಲೇ 25 ವರ್ಷ ಕಾಲದಿಂದ ಜರಗೇರಮ್ಮ ದೊಡ್ಡಮ್ಮ ದೇವಿನ ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಭಾಳ ಶಕ್ತಿ ದೇವತೆ. ನಾವು ತುಂಬ ವರ್ಷ ಹೋಗಿದ್ದೀವಿ. ಅಲ್ಲಿ ಹೋಗಿ ಏನೇ ಕೇಳಿ ಮಾಡಿಬಿಟ್ರು ನಂಬಿಕೆ ಇದೆ, ಆ ಕೆಲಸ ಕಾರ್ಯಗಳಾಗ್ತವೆ. ಸ್ನೇಹಿತರು, ಸಂಬಂಧಿಕರು, ಭಕ್ತಾದಿಗಳು, ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಸೇರಿ 20-25 ಸಾವಿರ ಜನಕ್ಕೆ ಅನ್ನದಾನವನ್ನು ಮಾಡುವಂಥ ಕೆಲಸವನ್ನು ಮಾಡ್ಕೊಂಡ್ಬಂದಿದ್ದಾರೆ. ಭಾಳ ವಿಜೃಂಭಣೆಯಿಂದ ನಡೆಯುತ್ತದೆ. ಕರ್ಗನ್ನು ಹೊತ್ಕೊಂಡು ಇಡೀ ನಮ್ಮ ಕುರುಬಳ್ಳಿಯಲ್ಲಿ ಕರ್ಗ ಹೊತ್ತಾರೆ. ಆ ಕರ್ಗ ಹೊತ್ತಾಗ 1 ವಾರ 10 ದಿವಸ ಅವರು ಭಾಳ ಅರ್ಥದಿಂದ ಇದ್ದು ಮಾಡಬೇಕಾಗ್ತದೆ. ಕೆಲಸ ಎಲ್ಲ ಭಾಳ ಭಕ್ತಿಯಿಂದ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಭಕ್ತಾದಿಗಳು ವಿನಂತಿ ಮಾಡ್ತೇನೆ, ದಯಮಾಡಿ ತಾವೆಲ್ಲರೂ ಬಂದರೆ ಸಣ್ಣ ಮಕ್ಕಳಿದ್ದರೆ ಮನೆಯಲ್ಲಿ ಕರ್ಕೊಂಡ್ಬಂದು ಪೂಜೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿ. ವಿಶೇಷವಾಗಿ ನಾವು ಬೆಂಗಳೂರಿನಲ್ಲಿ ಎಣ್ಣೆಮನೆಯಲ್ಲಿ ಪೂಜೆ ಮಾಡ್ತೀವಿ. ದೋಷಗಳು ಮೈಯಲ್ಲಿ ಅಮ್ಮ ಬರುವಂಥವು ಎಲ್ಲ ಕೆಲಸ ನೋಡಿದ್ದೀವಿ ಕಣ್ಣಿಂದ. ಅದನ್ನ ಇಲ್ಲಿ ಪೂಜೆ ಮಾಡ್ಕೊಂಡು ಹೋದರೂ ಕೂಡ ಪರಿಹಾರ ಆಗುತ್ತೆ ಅಂತ ನಂಬಿಕೆ ನಮಗೆ. ನಾವು ಕೂಡ ನಮ್ಮ ಕುಟುಂಬ, ನಮ್ಮ ಮಕ್ಕಳು ಮೊಮ್ಮಕ್ಕಳನ್ನು ಕರ್ಕೊಂಡು ಸ್ನೇಹಿತರ ಮಕ್ಕಳನ್ನು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ನಂಬಿಕೆ ನಮಗೆ, ಆ ತಾಯಿ ಒಂದು ಶಕ್ತಿ ಇದೆ. ಅಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ನಾವು ನೀವೆಲ್ಲ ಪಾತ್ರರಾಗೋಣ. 5 ದಿವಸ ಕಾರ್ಯಕ್ರಮ ಇದೆ. 11ನೇ ತಾರೀಕಿಂದ 15ನೇ ತಾರೀಕು ಕಾರ್ಯಕ್ರಮ ದಿನ ಬಂದಿತ್ತು. ಜಾತ್ರೆ ಥರ ಇರುತ್ತೆ. ಅಲ್ಲಿ ಹಳ್ಳಿಯಲ್ಲಿ ಎಲ್ಲೋ ಒಂದು ಕಡೆ ಜಾತ್ರೆ ಸಮಾರಂಭ ಹಿಂಡಿದ್ದು ಅದೇ ಥರ ಇರ್ತದೆ ಎಲ್ಲನೂ. ಅಲ್ಲಿ ವಿಶೇಷ ಅಂದರೆ ಕಡಲೆಪುರಿ ಬತಾಸೆ ಸಿಗೋದಿಲ್ಲ ಬೆಂಗಳೂರಿನಲ್ಲಿ. ಹೋದರೆ ಮಾರ್ಕೆಟ್ಗೆ ಹೋಗಿ ತರಲಿಕ್ಕೆ ಅದನ್ನು, ಅದು ಕೂಡ ಇಲ್ಲಿ ಹಾಕಿ ಮಾರ್ಕೆಟ್ ಥರ ಮಾಡ್ಕೊಂಡಿರ್ತಾರೆ. ಅದನ್ನು ಭಕ್ತಾದಿಗಳು ಬಂದು ಪೂಜೆ ಮಾಡಿ ಪ್ರಸಾದ ತಗೊಂಡು ಊಟ ಮಾಡಿ. ಅದು ಯಾವ ರೀತಿ ಊಟ ಆಗ್ತಾರಿತ್ತು ಅಂದರೆ ಇನ್ನೆಲ್ಲಿ ಸುತ್ತಮುತ್ತ ನಾವು ಕಂಡಿಲ್ಲ ಬಿಡಿ. ಏನು ಊಟನ ಒಂದು 15-20 ಥರ ಊಟ ಇರ್ತಿತ್ತೆ. ಎಷ್ಟು ಸಾವಿರ ಜನ ಬಂದರೂ ಬೆಳಿಗ್ಗೆಯಿಂದ ರಾತ್ರಿ 11 ಗಂಟೆ 12 ಗಂಟೆವರೆಗೂ ಬಡಿಸ್ತಾರೆ. ಎಷ್ಟು ಜನ ಬಂದು ಕೂಡ ಅಷ್ಟೊಂದು ಭಕ್ತಾದಿಗಳು ಜೊತೆ ಇದ್ದಾರೆ. ಅವ್ರ ಜೊತೆಲಿ ಪ್ರತಿ ವರ್ಷ ಮಾಡೋದು. ಇದು 3 ವರ್ಷ 5 ವರ್ಷಕ್ಕೋಸ್ಕರ ಮಾಡೋದು, 3 ವರ್ಷಕ್ಕೋಸ್ಕರ ಮಾಡೋದಿಲ್ಲ. ಪ್ರತಿ ವರ್ಷವೂ ಈ ಜಾತ್ರೆ ಥರ ಶ್ರೀ ದೊಡ್ಡಮ್ಮ ಚಿಕ್ಕಮ್ಮನ ಟ್ರಸ್ಟ್ ವತಿಯಿಂದ ಪೂಜೆಯನ್ನು ಮಾಡ್ಕೊಳ್ತಾರೆ. ನಾವು ಎಲ್ಲ ಪಾತ್ರರಾಗೋಣ ತಾಯಿಗೆ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾರೆ. ನಮಸ್ಕಾರ.